ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಕಾಮಾಖ್ಯಾದೇವಿ ದೇವಸ್ಥಾನ. ನೋಡಿ, ಶ್ರೀ ಕಾಮಾಖ್ಯಾದೇವಿ ದೇವಸ್ಥಾನ ಬಂದ್ಬಿಟ್ಟು ಮಾಟ ಮಂತ್ರ ನಿವಾರಣೆಗೆ ಅದ್ಭುತ ಅದ್ವಿತೀಯ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ. ಈ ಜಗತ್ತಿನಲ್ಲೇ ಎಲ್ಲಿ ಮಾಟ ಮಂತ್ರವನ್ನ ಓಡಿಸಬಹುದು ತೆಗಿಬಹುದು ಅತ್ಯಂತ ಸುಲಭವಾಗಿ ಅಂದ್ರೆ ಅದು ಶ್ರೀ ಕಾಮಾಖ್ಯಾದೇವಿ ದೇವಸ್ಥಾನ. ಇನ್ನು ಸಾಧಕರು ಕೂಡ ಈ ಮಾಟ ಮಂತ್ರ ನಿವಾರಣೆಗೆ ಶಕ್ತಿ ಪಡ್ಕೋಬೇಕಂದ್ರೆ ಅಸ್ಸಾಂ ರಾಜ್ಯದ ಗುವಾಹಟಿ ಪಕ್ಕ ಈ ದೇವಸ್ಥಾನ ಇದೆ. ಗುವಾಹಟಿಯಿಂದ ಏರ್ಪೋರ್ಟ್ ಇಂದ ಬಹಳ ಅಂದ್ರೆ ಒಂದು 20 ಕಿಲೋಮೀಟರ್ ಆಗಬಹುದು. ಅಲ್ಲಿ ಈ ಶ್ರೀ ಕಾಮಾಖ್ಯಾದೇವಿ ದೇವಸ್ಥಾನ ಇದೆ. ಈ ಮಾಟ ಮಂತ್ರ, ದುಷ್ಟಶಕ್ತಿ ಪ್ರಯೋಗ, ಭಾನಾಮತಿ ನೋಡಿ ಎಷ್ಟೆಷ್ಟು ದೊಡ್ಡ ಲೆವೆಲ್ಗೆ ಯಾರ್ಯಾರಿಗಾಗಿದೆ ನೋಡಿ. ಬ್ರಹ್ಮ ರಾಕ್ಷಸರನ್ನು ಬಿಡುವ ತಾಕತ್ತು ಕೆಲವು ಮಾಂತ್ರಿಕರಿಗಿದೆ. ಪಿಶಾಚಿಗಳನ್ನ ಬಿಡ್ತಾರೆ. ಆಮೇಲೆ ಒಂದಲ್ಲ ಸಾಕಷ್ಟು ಆತ್ಮಗಳು, ಬಹು ಆತ್ಮಗಳ ಪ್ರಯೋಗ ಕೂಡ ನಡೆಯುತ್ತೆ. ಆಗ ನಿಮಗೆ ಎಲ್ಲೂ ತಗ್ಸಕ್ ಆಗ್ಲಿಲ್ಲಪ್ಪ, ಕೇರಳದಲ್ಲೂ ಆಗ್ಲಿಲ್ಲ, ಕೊಳ್ಳೆಗಾಲದಲ್ಲೂ ಆಗ್ಲಿಲ್ಲ ಅಂದಾಗ ಶ್ರೀ ಕಾಮಾಖ್ಯಾದೇವಿ ದೇವಸ್ಥಾನ ಅಸ್ಸಾಂನಲ್ಲಿದೆ. ಅಸ್ಸಾಂ ರಾಜ್ಯದಲ್ಲಿ. ಅಲ್ಲಿ ವಿಶೇಷತೆಯನ್ನು ತಿಳಿಸ್ತೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇತ್ತೀಚೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ದೇವಸ್ಥಾನಕ್ಕೆ ನಡ್ಕೊಂತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಕುಂಕುಮದ ಪ್ರಸಾದ ತುಂಬಾ ವಿಶೇಷ. ಅಲ್ಲಿ ಒಂದು ನದಿ ಬರುತ್ತೆ. ವರ್ಷದ ಒಂದು ದಿನ ಆ ನದಿಯಲ್ಲಿ ಕೆಂಪು ನೀರಿರ್ತದೆ. ಇದು ಅಲ್ಲಿನ ಜನರ ಒಂದು ಮಾತು. ಇನ್ನು ಈ ಏನು ಮಾಟ ಮಂತ್ರ ನಿವಾರಣೆಗೆ ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆಯದು. ಅಷ್ಟೇ ಅಲ್ಲ, ಅಲ್ಲಿ ಬಲಿ ಒಂದು 5 ರೀತಿಯ ಬಲಿ ತುಂಬಾ ವಿಶೇಷ. ಒಂದು ಕುಂಬಳಕಾಯಿಯನ್ನ ಹೊಡಿತಾರೆ, ಅದು ಒಂದು ರೀತಿಯ ಬಲಿ ಅಂತ ಹೇಳ್ತಾರೆ. ಕೋಳಿ, ಕುರಿ, ಹೀಗೆ 5 ರೀತಿಯ ಬಲಿಗಳು ಅಲ್ಲಿ ಹೇಳಲಾಗ್ತದೆ. ಅದು ಅಲ್ಲಿ ತುಂಬಾ ವಿಶೇಷ. ನೋಡಿ, ಮಾಟ ಮಂತ್ರ ನಿವಾರಣೆಗೆ, ದುಷ್ಟಶಕ್ತಿ ಪ್ರಯೋಗ ನಿವಾರಣೆಗೆ ಎಲ್ಲ ಅದು ಅತ್ಯಂತ ಜಗತ್ತಿನಲ್ಲೇ ಅತ್ಯಂತ ಪ್ರಬಲ ಕ್ಷೇತ್ರ. ಅದು ಕಾಮಾಖ್ಯಾದೇವಿ ದೇವಸ್ಥಾನ. ಪಾರ್ವತಿ ದೇವಿಯ ಒಂದು ಆಶೀರ್ವಾದ ಆ ಗುಡಿಗಿದೆ. ಶಕ್ತಿ ಪೀಠಗಳಲ್ಲಿ ಅದು ಕೂಡ ಒಂದು. ಏನಪ್ಪ ಈ ವಿಶೇಷವಾಗಿ ಕೆಲವರು ತಪ್ಪು ತಿಳುವಳಿಕೆಯನ್ನು ಹೊಂದಿದ್ದಾರೆ. ಮಾಟ ಮಂತ್ರ ಮಾಡಲಿಕ್ಕೆ ಅದು ವಿಶೇಷ ಕ್ಷೇತ್ರ ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ಮಾಂತ್ರಿಕರು ತಮ್ಮ ಶಕ್ತಿಯನ್ನ ಅಲ್ಲಿ ಪಡ್ಕೊಂಡ್ಬಂದ್ಬಿಟ್ಟು ತಪ್ಪು ರೀತಿಯಲ್ಲಿ ಈ ನೆಗೆಟಿವ್ ಮಾಡ್ಲಿಕ್ಕೆ, ಏನು ದುಷ್ಟಶಕ್ತಿ ಪ್ರಯೋಗ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ಕೊಂತ ಇದ್ದಾರೆ. ಅದು ಅವರ ಪಾಪ ಕರ್ಮ, ಅದು ತಪ್ಪು. ಅವ್ರು ಹಂಗ್ ಮಾಡಬಾರ್ದು. ಆದ್ರೆ ಈ ತಪ್ಪು ತಿಳುವಳಿಕೆ ನಮಗೆ ಬೇಡ. ಅದು ಮಾಟ ಮಂತ್ರ ಮಾಡ್ಲಿಕ್ಕೆ ವಿಶೇಷ ಕ್ಷೇತ್ರ ಅಂತ ಬೇಡ. ಸಾಕಷ್ಟು ಅಘೋರಿಗಳು ಕೂಡ ಅಲ್ಲಿ ಶಕ್ತಿಯನ್ನು ಪಡ್ಕೊಂತ ಇದ್ದಾರೆ. ಮಾಟ ಮಂತ್ರ ಮಾಡೋರು ಕೂಡ ಅಲ್ಲಿ ಶಕ್ತಿಯನ್ನು ಪಡ್ಕೊಂತ ಇದ್ದಾರೆ. ಅದು ತಪ್ಪು. ಹಾಗೆಯೇ ಆ ಮಾಟ ಮಂತ್ರ ನಿವಾರಣೆಗೂ ಕೂಡ ಶಕ್ತಿಯನ್ನು ಪಡ್ಕೊಂತ ಇದ್ದಾರೆ ಕೆಲವರು ಸಾತ್ವಿಕರು. ಈ ಮಾಟ ಮಂತ್ರ ಅಲ್ಟಿಮೇಟ್ ದೇವಸ್ಥಾನ ಏನಾದ್ರೂ ಜಗತ್ತಿನಲ್ಲಿ ನಿವಾರಣೆಗೆ, ಮಾಟ ಮಂತ್ರ ನಿವಾರಣೆಗೆ, ಅದು ಶ್ರೀ ಕಾಮಾಖ್ಯಾದೇವಿ ದೇವಸ್ಥಾನ. ನೋಡಿ, ಹಾಗಾದ್ರೆ ಎಲ್ಲರೂ ಅಲ್ಲಿ ಹೋಗಕ್ಕಾಗಲ್ಲ ಅಲ್ವಾ? ಕರ್ನಾಟಕದಿಂದ ಅದು ತುಂಬಾ ದೂರ ಇರೋದ್ರಿಂದ ಎಲ್ಲರೂ ಅಲ್ಲಿ ಹೋಗಕ್ಕೆ ಆಗಲ್ಲ ಅನ್ನೋದ್ರಿಂದ ಶ್ರೀ ಕಾಮಾಖ್ಯಾದೇವಿಯನ್ನ
ಇಲ್ಲೇ ನೀವಿದ್ದಲ್ಲೇ ನಿಮ್ಮ ಮನೆಯಲ್ಲಿಯೇ ನೆನೆಸಿಕೊಂಡು ಒಂದು ವಿಶೇಷ ಮಂತ್ರವನ್ನ ಕೊಡ್ತೇವೆ. ಕ್ಷಮಿಸ್ಬೇಕು, ಯೂಟ್ಯೂಬ್ ನಲ್ಲಿ ಆ ಮಂತ್ರ ಬಿಡುವ ಹಾಗಿಲ್ಲ, ಗುರುಗಳ ಅಪ್ಪಣೆ ಆಗಿಲ್ಲ. ಆದ್ದರಿಂದ ಆ ವಿಶಿಷ್ಟ ಮಂತ್ರವನ್ನ, ಕಾಮಕ್ಯ ದೇವಿಯ ಒಂದು ವಿಶೇಷ ರೂಪವನ್ನ ಭಜನೆ ಮಾಡ್ತಕ್ಕಂತ ಒಂದು ಮಂತ್ರ ಅದು. ಆ ಮಂತ್ರವನ್ನ ನೀವು ಧ್ಯಾನಿಸಿದರೆ ಕಾಮಕ್ಯ ದೇವಿಯ ಆಶೀರ್ವಾದ ಸಿಗ್ತದೆ. ನೋಡಿ, ಶ್ರೀ ಕಾಮಕ್ಯ ದೇವಿ ದೇವಸ್ಥಾನಕ್ಕೆ ಹೋಗ್ತೀರಾ ಬರ್ತೀರಾ ಅನ್ಕೊಳ್ಳಿ, ಆ ಶಕ್ತಿಯನ್ನ ನೀವು ಹಾಗೆ ಹೆಚ್ಚು ಮಾಡ್ಕೊಂತ ಹೋಗೋದು ಹೇಗೆ, ಅಥವಾ ರಿಟೇನ್ ಮಾಡೋದು ಹೇಗೆ ಅಂದ್ರೆ, ಆ ಗುಡಿಗೆ ಹೋಗಿ ಬಂದು ಕೂಡ ಈ ಧ್ಯಾನವನ್ನು ಮಾಡ್ಲೇಬೇಕು. ಅಥವಾ ನಮ್ ಕೈಲಿ ಹೋಗಕ್ಕಾಗಿಲ್ಲಪ್ಪ ಅಂದ್ರೆ ನೋ ಪ್ರಾಬ್ಲಮ್, ಕಾಮಕ್ಯ ದೇವಿಯನ್ನ ನೆನ್ಸ್ಕೊಂಡ್ಬಿಟ್ಟು ಇಲ್ಲೇ ಈ ಮಂತ್ರವನ್ನ ಧ್ಯಾನ ಮಾಡಿ ನಿಮಗೆ ಶಕ್ತಿ ಬರ್ತದೆ. ಹಾಗಾದ್ರೆ ಗುರುಗಳೇ ಮಂತ್ರ ಹೇಗ್ ಕೊಡ್ತೀರ ಅಂದ್ರೆ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಿ, ನಾವು ಆ ಮಂತ್ರವನ್ನ ನಿಮಗೆ ಕೊಡ್ತೇವೆ. ಕ್ಷಮಿಸಬೇಕು, ಮತ್ತೊಮ್ಮೆ ಹೇಳ್ತೇನೆ, ಗುರುಗಳ ಅಪ್ಪಣೆಯಾಗಿಲ್ಲ, ಆದ್ದರಿಂದ ಇಲ್ಲಿ ನಾನು ಬಿಡ್ತಾ ಇಲ್ಲ. ಗುರುಗಳ ಅಪ್ಪಣೆಯಾದಾಗ ನಾನು ಆ ಮಂತ್ರವನ್ನ ಈ ಯೂಟ್ಯೂಬ್ ಚಾನಲ್, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡ್ತೇನೆ. ನೋಡಿ, ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಸಾಕಷ್ಟು ವಿಷಯಗಳನ್ನ ಈ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ತಿಳಿಸಿದ್ದೇವೆ. ಯಾರಿಗಾದ್ರೂ ಈ ಬ್ಲಾಕ್ ಮ್ಯಾಜಿಕ್ ತುಂಬಾ ಆಗ್ಬಿಟ್ಟಿದೆಪ್ಪ, ಸಾಕಷ್ಟು ವರ್ಷಗಳಿಂದ ಆಗ್ಬಿಟ್ಟಿದೆ, ಅಥವಾ ಹೊಟ್ಟೆಲ್ ಮದ್ದು ಹಾಕ್ಬಿಟ್ಟಿದ್ದಾರೆ, ಅಥವಾ ಆತ್ಮಗಳ ಪ್ರಯೋಗ ನೋಡಿ ವಿಚಿತ್ರವಾಗಿ ನಮ್ಗೆ ಕ್ಲೈಂಟ್ಸ್ ಕರೆ ಮಾಡ್ತಾರೆ, ಹೀಗಾಗಿದೆ ಗುರುಜಿ, ಹಾಗಾಗಿದೆ ಅಂತ. ಎಲ್ಲರಿಗೂ ತಿಳಿಸಿದ್ದೇವೆ ಏನ್ ಮಾಡ್ಬೇಕಂತ. ಮಂತ್ರಗಳ ಧ್ಯಾನ ಮುಖೇನ ಹೇಗೆ ಈ ಮಾಟ ಮಂತ್ರ ಓಡಿಸೋದು ಅಂತ ತಿಳಿಸಿದ್ದೇವೆ. ಮಂದಿರಗಳಿಗೆ, ಯಾವ ಮಂದಿರಕ್ಕೆ ಹೋದ್ರೆ ಈ ಮಾಟ ಮಂತ್ರ ವಿರುದ್ಧ ಹೋರಾಡಬಹುದು ಮತ್ತು ಈ ಮಾಟ ಮಂತ್ರದ ಶಕ್ತಿಯನ್ನ ತಗ್ಗಿಸಬಹುದು ಅಂತ ಹೇಳ್ಕೊಟ್ಟಿದ್ದೇವೆ. ಅವರು ಮಂತ್ರಗಳನ್ನು ಧ್ಯಾನಿಸಿದ್ದಾರೆ, ಆ ಗುಡಿಗಳಿಗೆ ಹೋಗಿ ಬಂದಿದ್ದಾರೆ. ಗುರುಗಳೇ, ನೀವು ಹೇಳಿದ್ ನಿಜ, ಆ ಮಾಟ ಮಂತ್ರದ ಶಕ್ತಿ ಕಡಿಮೆ ಆಗಿದೆ, ನಮ್ಮ ದೇಹದಲ್ಲಿ ಚೈತನ್ಯ ಹೆಚ್ಚಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ಗೆ ಕರೆ ಮಾಡಬಹುದು. ಶುಭವಾಗಲಿ.